ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಐ ವಿಲ್ ಟೀಚ್ ಥರ್ಡ್ ಸ್ಟ್ಯಾಂಡರ್ಡ್ ಹಿಂದಿ. ನಾವು ಈ ಹಿಂದಿ ಸಬ್ಜೆಕ್ಟಲ್ಲಿ ಯಾವ ಲೆಸನ್ ಮಾಡ್ತಿದ್ವಿ? ಲೆಸನ್ ನಂಬರ್ 7 ಔಕಿ ಮಾತ್ರ ಅಲ್ವಾ? ಈ ಸಿಂಬಲ್ ಯಾವುದು? ಔ, ದ ಸಿಂಬಲ್ ಆಫ್ ಔ ಅಲ್ವಾ? ಇದನ್ನು ತಿಳ್ಕೊಂಡಿದ್ವಿ. ಯಾವುದು? ಪೌಧ, ಲೌಕಿ ಮತ್ತು ಖಿಲೋನ, ಹತೋಡ ಇಷ್ಟು ಮಾಡಿದ್ವಿ. ಮತ್ತು ಶಬ್ದಕ್ಕೆ ಪಡೆಯೋರು ಸಮಜೆ ಇದನ್ನು ಕೂಡ ಮಾಡಿದ್ವಿ ನೆಕ್ಸ್ಟ್ ಕ್ಲಾಸಲ್ಲಿ. ಮತ್ತು ಪಠನ್ ಅಭ್ಯಾಸ ಇಲ್ಲಿವರೆಗೂ ಕೂಡ ಮಾಡಿದ್ವಲ್ವಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಬುಕ್ಸ್ ಓಪನ್ ಮಾಡಿ. ನೆಕ್ಸ್ಟ್ ಏನಿದೆ? ಶಬ್ದ ಜ್ಞಾನ್, ವರ್ಡ್ ಪವರ್. ಯಾವುದು? ಶಬ್ದ ಜ್ಞಾನ್. ಎಲ್ಲರೂ ಬುಕ್ಸ್ ಓಪನ್ ಮಾಡಿದ್ದೀರಾ? ನೋಡ್ಕೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ. ದೌಡನ ಅಂದರೆ ಭಾಗನ, ಟು ರನ್ ಓಡೋದು ಅಂಥೇಳಿ, ರನ್ ಅಂತ ಅಲ್ವಾ? ನೆಕ್ಸ್ಟು ಬಿಚಾನ ಅಂದರೆ ಪೌಲಾನ, ಡಾಲ್ನ ಅಂದರೆ ಸ್ಪ್ರೆಡ್, ಮ್ಯಾಟ್ ಅಂತ ಹೇಳ್ತೀವಲ್ಲ ಅದನ್ನು. ಹತೋಡಿ ಅಂದರೆ ಏಕ್ ಔಜಾರ್, ಹ್ಯಾಮರ್ ಅಂಥೇಳಿ ಇಂಗ್ಲೀಷಲ್ಲಿ. ಅಂದರೆ ಒಂದು ಸಾಮಗ್ರಿ ಅದು ಅಲ್ವಾ? ಮರದ ಕೆಲಸ ಮಾಡ್ತಕ್ಕಂಥ ಒಂದು ಸಾಮಗ್ರಿ, ಬೇಕಾದಂಥ ಒಂದು ಸಾಮಗ್ರಿ ಅಂತೇಳಿ ಹೇಳ್ಬೋದು. ಲೌಕಿ ಅಂದರೆ ಗೋಯಾ, ಗೋರ್ಡ್. ಲೌಕಿ ಅಂದರೆ ಯಾವ್ದು ತರಕಾರಿ ಅಂತ ಗೊತ್ತಾ? ವೆಜಿಟೇಬಲ್ಸ್, ಸೋರೆಕಾಯಿ ಅಲ್ವಾ? ನೋಡಿದ್ದೀರಾ? ಸೋರೆಕಾಯಿನ ಲೌಕಿ ಅಂಥೇಳಿ ಕರಿತೀವಿ. ಖಿಲೋನ ಅಂದರೆ ಖೇಲ್ನೇಕ ಸಾಮಾನು ಅಂಥೇಳಿ, ಟಾಯ್, ಗೊಂಬೆ. ಅದನ್ನು ಒಂದು ಕೀ ಕೊಟ್ಟಿಟ್ರೆ ಅದೇ ಆಟ ಆಡುತ್ತಲ್ಲ, ರನ್ ಆಗ್ತಾ ಹೋಗುತ್ತೆ, ಓಡೋದು ಅದೆಲ್ಲ ಮಾಡುತ್ತಲ್ಲ, ಆ ಥರ ಗೊಂಬೆ ಅಂಥೇಳಿ, ಟಾಯ್ ಅಂತ ಹೇಳ್ಬೋದು. ಬಿಚೋನ ಅಂದರೆ ಚಟಾಯಿ, ಮ್ಯಾಟ್ ಅಂಥೇಳಿ. ಬಿಚೋನ ಅಂದರೆ ಮ್ಯಾಟ್, ಚಟಾಯಿ ಅಂತ ಹೇಳ್ತೀವಿ. ಮ್ಯಾಟ್ ಅಂತ ಗೊತ್ತಲ್ವ ನಿಮಗೆ? ಕ್ಲಾತ್, ಅದನ್ನು ಬಿಚೋನ ಅಂಥೇಳಿ ಕರೀತಾರೆ. ಬುಲಾನ ಅಂದರೆ ಪುಕಾರ್ನ, ಟು ಕಾಲ್ ಅಂಥೇಳಿ, ಟು ಕಾಲ್ ಹೇಳೋದು, ಮಾತಾಡೋದು, ಅವ್ರ ಹತ್ರ ಮಾತಾಡೋದು ಅಂಥೇಳಿ ಹೇಳ್ತೀವಲ್ಲ ಅದನ್ನು ಬೂಲನ ಅಂಥೇಳಿ. ಪುಕಾರ್ನ, ಟು ಕಾಲ್, ಇಂಗ್ಲೀಷಲ್ಲಿ ಕಾಲ್ ಅಂತ ಹೇಳ್ತೀವಿ. ನೌಕರ್ ಅಂದರೆ ಸೇವಕ್, ಸರ್ವೆಂಟ್, ಕೆಲಸಗಾರರು ಅಂಥೇಳಿ. ಸರ್ವೆಂಟ್ ಅಂದರೆ ಕೆಲಸಗಾರ ಅಂತ ಕರಿತೀವಲ್ಲ, ಅವರಿಗೆ ಸೇವಕ್ ಅಥವಾ ನೌಕರ್ ಅಂಥೇಳಿ ಕರಿತೀವಿ, ಇಂಗ್ಲೀಷಲ್ಲಿ ಸರ್ವೆಂಟ್. ಸಾಗ ಅಂದರೆ ಸಬ್ಜಿ, ಸಬ್ಜಿ ಅಂದರೆ ಎಲ್ಲ ಅಂಥೇಳಿ, ವೆಜಿಟೇಬಲ್ಸ್, ಎಲ್ಲ ತರಕಾರಿಗಳನ್ನು ಹಾಕಿ ಮಾಡಿರ್ತೀವಲ್ಲ, ಸಾಗು ಅಂತ ಹೇಳ್ತೀವಲ್ಲ, ಅದನ್ನು ಸಾಗ ಅಂಥೇಳಿ ಕರಿತೀವಿ. ಸಬ್ಜಿ ಅಂದರೆ ಎಲ್ಲ ವಿಧದ ತರಕಾರಿಗಳನ್ನು ನಾವು ಸಬ್ಜಿ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ರೋಟಿ. ರೋಟಿ ಅಂದರೆ ಚಪಾತಿ, ಪರೋಟ ಅಂತ ಹೇಳಿ ಕರಿತೀವಲ್ಲ, ಅದನ್ನು ಇಂಗ್ಲೀಷಲ್ಲಿ ಚಪಾತಿ ಅಂತಲೇ ಕರಿತೀವಿ. ಸಾಗು ಪರೋಟ ಅಂತ ಕರಿತೀವಲ್ಲ, ಸಾಗು ಮತ್ತು ರೋಟಿ ಅಂದರೆ ಚಪಾತಿ ಅಂಥೇಳಿ ಹೇಳ್ಬೋದು. ನೆಕ್ಸ್ಟು ಶಬ್ದ ಜ್ಞಾನ, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಅಭ್ಯಾಸ ಇದರಲ್ಲಿ ಎಕ್ಸಸೈಸ್. ಚಿತ್ರ ದೇಖಕರ್ ಉನ್ಕೆ ನಾಮ್ ಲಿಖಿಯೇ ಅಂತ ಹೇಳಿದೆ. ಏನಿದೆ? ಚಿತ್ರ ದೇಖಕರ್ ಉನ್ಕೆ ನಾಮ್ ಲಿಖಿಯೇ. ಲುಕ್ ಅಟ್ ಈಚ್ ಪಿಕ್ಚರ್ ಆ್ಯಂಡ್ ರೈಟ್ ಇಟ್ಸ್ ನೇಮ್ ಅಂಡರ್ ಇಟ್ ಇನ್ ಹಿಂದಿ. ಈ ಪಿಕ್ಚರ್ಸ್ ಇದ್ದಾವೆ ಇಲ್ಲಿ, ಈ ಪಿಕ್ಚರ್ಸನ್ನು ನೋಡಿಬಿಟ್ಟು ನಾವು ಹಿಂದಿನಲ್ಲಿ ಇದರ ನೇಮ್ಸನ್ನು ಬರಿಬೇಕಲ್ವಾ? ಏನಿದು? ಈ ಪಿಕ್ಚರ್ಸಲ್ಲಿ ಏನಿದೆ? ನೌಕಾ ಅಲ್ವಾ? ದೋಣಿ, ಇದನ್ನೆಂತ ಕರಿತೀವಿ? ನೌಕಾ ಅಂಥೇಳಿ ಹಿಂದಿನಲ್ಲಿ ಬರಿಬೇಕು. ಇದು ವೆಜಿಟೇಬಲ್ಸ್ ಯಾವುದು? ಸೋರೆಕಾಯಿ. ನೋಡಿದ್ದೀರಾ ಸೋರೆಕಾಯಿನ? ಇದನ್ನು ಹಿಂದಿನಲ್ಲಿ ಲೌಕಿ ಅಂಥೇಳಿ ಕರಿತೀವಿ. ಇದು ಹೆಸರೇನು? ಲೌಕಿ, ಹಿಂದಿನಲ್ಲಿ ಲೌಕಿ ಅಂತ ಕರಿತೀವಿ. ಇಲ್ಲಿ ಈ ಚಿತ್ರ ಏನಿದೆ? ಚೌಕಾಕಾರವಾಗಿ ಇದೆ ಅಲ್ವಾ? ಇದೆ ಇಲ್ವಾ? ಇದು ಚೌಕಾಕಾರವಾಗಿದೆ, ಚೌಕಟ್ ಅಂಥೇಳಿ ಬರಿಬೇಕು, ಚೌಕಟ್. ನೆಕ್ಸ್ಟು ಈ ಸಾಮಗ್ರಿ ಹೆಸರೇನು? ಹತೋಡ. ಏನು? ಹತೋಡ. ಇವರು ಈ ಪಿಕ್ಚರ್ಸಲ್ಲಿ ಯಾರಿದ್ದಾರೆ? ನೌಕರ್, ಸರ್ವೆಂಟ್ ಅಂತ ಏನು ಕರಿತೀವಿ, ಅವರು ನೌಕರ್ ಅಂಥೇಳಿ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲೇನಿದೆ? ಬಿಚೋನ. ಬಿಚೋನ ಅಂದರೆ ಮಂಚ, ಇದ್ರ ಮೇಲೆ ಮ್ಯಾಟ್ ಹಾಕಿದಾರಲ್ವ, ಬಿಚೋನ ಅಂಥೇಳಿ ಬರ್ಕೊಳ್ಳಿ, ಬಿಚೋನ ಅಂಥೇಳಿ. ಅರ್ಥ ಆಯ್ತಾ? ನೌಕಾ, ಲೌಕಿ, ಚೌಕಟ್, ಹತೋಡ, ನೌಕರ್, ಬಿಚೌನ. ಇಷ್ಟು ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಶಬ್ದೋಂಕೆ ಪಡಿಯೇ ಅವ್ರು ಲಿಖಿಯೇ. ರೀಡ್ ಆ್ಯಂಡ್ ರೈಟ್ ದೀಸ್ ವರ್ಡ್ಸ್. ಮೌಸ,
ಮೈಸಮ್ ಅಂಥೇಳಿ ಮೌಸಮ್ ಅಂತ ಇದೆ ಅಲ್ವಾ. ಇಲ್ಲೂ ಕೂಡ ಈ ಪದವನ್ನೇ ಇಲ್ಲಿ ಡ್ಯಾಶಸನ್ನು ಕೊಟ್ಟಿದ್ದಾರೆ. ಈ ಪದಗಳನ್ನೇ ಇಲ್ಲಿ ಬರೀಬೇಕಲ್ವಾ. ಮೌಸಮ್ ಮೌಸಮ್ ಅಂತಲೇ ಬರ್ಕೊಳ್ಳಿ. ಬೈಚಾರ್ ಇಲ್ಲಿ ಇದೇ ವರ್ಡ್ಸನ್ನು ಇಲ್ಲಿ ಬರೀಬೇಕು, ಬೈಚಾರ್ ಅಂಥೇಳಿ. ಕೌಶಾಲ್ ಕೌಶಾಲ್ ಅಂತಲೇ ಬರ್ಕೊಳ್ಳಿ. ನೆಕ್ಸ್ಟು ನೌಕರ್ ನೌಕರ್ ಅಂತ ಬರೀಬೇಕಿಲ್ಲೂ ಕೂಡ. ಬಿಚೋನಾ ಬಿಚೋನಾ ಅಂಥೇಳಿ ಇಲ್ಲೇ ಬರೀರಿ. ಗೌರವ್ ಅಲ್ವಾ, ಗೌರವ್ ಅಂತ ಇಲ್ಲಿ ಬರೆಯೋದು. ನೆಕ್ಸ್ಟ್ ಅಂದರೆ ಕಚೌಡಿ. ಇಲ್ಲಿ ನೋಡಿ ಕಚೌಡಿ ಅಂತಲೇ ಇಲ್ಲೂ ಕೂಡ ಇದೇ ಪದಗಳನ್ನ ಈ ಕಡೆ ಡ್ಯಾಶಸಲ್ಲೂ ಕೂಡ ಬರೀಬೇಕು. ಖಿಲೋನಾ ಇಲ್ಲಿ ಖಿಲೋನಾ ಅಂಥೇಳಿ ಬರೆಯೋದು. ಗೌತಮ್ ಇಲ್ಲಿ ಗೌತಮ್ ಅಂತಲೇ ಬರ್ಕೋಬೇಕು ಅಲ್ವಾ. ಅರ್ಥ ಆಯ್ತಾ. ಮೌಸಮ್, ಬೌಚರ್, ಕೌಶಾಲ್, ನೌಕರ್, ಬಿಚೋನಾ, ಗೌರವ್, ಕಚೌಡಿ, ಖಿಲೋನಾ, ಗೌತಮ್ ಇಷ್ಟು ಇದೇ ಪದಗಳನ್ನು ಈ ಕಡೆ ಬರೀಬೇಕು. ನೆಕ್ಸ್ಟ್ ನೋಡಿ ಏನಿದೆ, ಚಿತ್ರಕ್ಕೆ ನೀಚೆ ದಿಯೆ ಗಾಯೆ ನಾಮಕ್ಕೆ ಸಹಿ ಕರ್ಕೆ ಲಿಖಿಯೇ ಅಂಥೇಳಿ ಅಲ್ವಾ. ಕರೆಕ್ಟ್ ದ ಇನ್ಕರೆಕ್ಟ್ ವರ್ಡ್ ಆ್ಯಂಡ್ ರೈಟ್ ಇನ್ ಹಿಂದಿ ಅಲ್ವಾ. ಇಲ್ಲಿ ಈ ಪಿಕ್ಚರ್ಸ್ ಎಕ್ಸಾಂಪಲ್ಸ್ ನೋಡಿ, ಊಜಾರ್ ಅಂತ ಇದೆ ಅಲ್ವಾ. ಇಲ್ಲಿ ಈ ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಕೆಲವು ಪದಗಳನ್ನ ತಪ್ಪಾಗಿ ಬರೆದಿದ್ದಾರೆ. ಅದನ್ನು ನಾವು ಏನು ಮಾಡಬೇಕು, ಸರಿ ಮಾಡಿ ಬರೀಬೇಕು ಇಲ್ಲಿ ಕೆಳಗಡೆ ಅಲ್ವಾ. ಔಜಾರ್ ಇದೇನೋ ಸಾಮಗ್ರಿಗಳಲ್ವಾ, ಇದನ್ನು ಔಜಾರ್ ಅಂಥೇಳಿ ನಾವು ಬರೀಬೇಕು. ಕರೆಕ್ಟಾಗಿ ವರ್ಡ್ ಯಾವುದು, ಔಜಾರ್ ಅಂಥೇಳಿ ಬರ್ಕೋಬೇಕು. ನೆಕ್ಸ್ಟು ಖಲೋನಾ ಅಂತ ಅಷ್ಟೇ ಇದೆ ಅಲ್ವಾ. ಇದರ ನೇಮ್ ಸರಿ ಮಾಡಬೇಕಂದ್ರೆ ಖಿಲೋನಾ ಅಂಥೇಳಿ ಬರ್ಕೋಬೇಕು. ಅದು ಖಿಲೋನಾ ಅಲ್ವಾ. ಇಲ್ಲಿ ತಪ್ಪಾಗಿದೆ ಅಲ್ವಾ, ಇದನ್ನು ಇಲ್ಲಿ ಸರಿ ಮಾಡಿ ಖಿಲೋನಾ ಅಂತ ಬರೀಬೇಕು. ನೆಕ್ಸ್ಟ್ ಏನಿದೆ ನೋಡಿ, ಫಜಿ ಅಂತ ಅಷ್ಟೇ ಇದೆ, ಅದು ಫಜಿ ಅಂತ. ಇದರ ಹೆಸರು ಫೌಜಿ ಅಂಥೇಳಿ ಬರೀಬೇಕು, ಫೌಜಿ. ನೆಕ್ಸ್ಟ್ ನಾಕ ಅಂತ ಅಷ್ಟೇ ಇದೆ ಅಲ್ವಾ, ಇದರ ಹೆಸರು ನಾಕ ಅಂತ ಇದೆ. ಇದರ ಕರೆಕ್ಟ್ ಹೆಸರೇನು, ನೌಕಾ ಅಲ್ವಾ, ನೌಕಾ ಅಂತ ಬರೀರಿ. ಇಲ್ಲಿ ನೆಕ್ಸ್ಟ್ ಏನಿದೆ, ಬಿಚಾನ ಅಂತ ಇದೆ ಅಲ್ವಾ. ಇದರ ಹೆಸರು ತಪ್ಪಲ್ವ, ಇದು ಬಿಚಾನ ಅನ್ನೋದು ತಪ್ಪಿದೆ. ಹಾಗಾಗಿ ಬಿಚೋನಾ ಅಂಥೇಳಿ ಸರಿಯಾದ ಹೆಸರನ್ನು ಕೊಡಬೇಕು. ಏನು, ಬಿಚೋನಾ ಅಂಥೇಳಿ. ಇಲ್ಲಿ ಏನಿದೆ, ಬೋನಾ ಅಂತ ಇದೆ ಅಲ್ವಾ, ಬೋನಾ. ಇಲ್ಲಿ ಬೌನಾ ಅಂಥೇಳಿ ಬರ್ಕೋಬೇಕು, ಬೌನಾ. ಇಲ್ಲಾಂದರೆ ಬೈನಾ ಅಂತಲೂ ಕೂಡ ಕರಿತೀವಿ. ಅರ್ಥ ಆಯ್ತಾ. ಈಗ ಫೋಟೋ ತೆಗೆದು ಕಳಿಸ್ತೀನಿ, ನೀವು ಆಮೇಲೆ ಬುಕ್ಸಲ್ಲಿ ಬರ್ಕೋದಂತೆ. ನೆಕ್ಸ್ಟ್ ಏನಿದೆ, ಉಚ್ಚಾರಣ ಕರ್ಕೆ ಜರಿಯೇ ಓ और ಅವು ಓ और ಅವು ಕಿ ಮಾತ್ರ ಕ ಉತ್ತರ ಜಾನಿಯೇ ಅಂಥೇಳಿ. ನೋಡಿ ಇಲ್ಲಿ ಕೆಲವು ಪದಗಳನ್ನ ಕೊಟ್ಟಿದ್ದಾರೆ. ನೋಟ್ ದ ಡಿಫ್ರೆನ್ಸ್ ಇನ್ ಪ್ರೊನೌನ್ಸಿಯೇಷನ್ ಬಿಟ್ವೀನ್ ದ ಓ ಸಿಂಬಲ್ ಆ್ಯಂಡ್ ದ ಔ ಸಿಂಬಲ್ ಅಲ್ವಾ. ಇದನ್ನು ಓ ಯಾವ ಪದಕ್ಕೆ ಬರುತ್ತೆ, ಔ ಯಾವ ಪದಕ್ಕೆ ಬಂದಿದೆ ಅಂತ ನಾವು ಡಿಫ್ರೆನ್ಸನ್ನು ನೋಡಬೇಕು. ಇಲ್ಲಿ ಏನಿದೆ, ಇದಕ್ಕೆ ಓ ಅಷ್ಟೇ ಇದೆ ಅಲ್ವಾ, ನೌಕಾ ಅಂಥೇಳಿ ಅಲ್ವಾ. ಇಲ್ಲಿ ಔ ಸೇರಿಸಿದೆ ಈ ಪದಕ್ಕೆ, ನೌಕಾ ಅಂಥೇಳಿ ಆಯಿತು ಅಲ್ವಾ. ಇದು ಔ ಪದ ಇದೆ, ಇದು ಓ ಸಿಂಬಲ್ಸ್ ಓ ಇದೆ, ಇದಕ್ಕೆ ಔ ಸಿಂಬಲ್ಸ್ ಇದೆ. ಇದು ನೌಕಾ, ನೌಕಾ ಅಂಥೇಳಿ. ಓರ್ ಔರ್ ಅಲ್ವಾ, ಓರ್ ಔರ್, ಲೋಕ್ ಲೌಕಿ, ಸೋ ಸೌ, ಲೋಟ ಲೌಟ, ಖೋಲ್ನಾ ಖೌಲನ, ಬೋನ ಬೌನ, ತೋಲ ತೈಲ ಅಥವಾ ತೌಲ, ಕೋಯಲ್ ಕೌವಾವ್, ಶೋಕ್ ಶೌಕ್ ಶೌಕ್, ಮೋರ್ ಮೋನ್, ಬೋರ್ ಬೈರ್ ಅಲ್ವಾ. ಇಷ್ಟು ಪದಗಳನ್ನ ಡಿಫ್ರೆನ್ಸನ್ನು ನಾವು ನೋಡಿದ್ವಿ. ಯಾವುದು ಓ ಸಿಂಬಲ್ ಇದೆ, ಯಾವುದು ಔ ಸಿಂಬಲ್ ಇದೆ ಅನ್ನೋದನ್ನು ಈ ಪದಗಳಲ್ಲಿ ನೋಡಿದ್ದೀವಲ್ವಾ. ನೆಕ್ಸ್ಟ್ ಏನಿದೆ, ಇಲ್ಲಿ ನೋಡಿ ಈ ಚಿತ್ರಗಳನ್ನ ಕೊಟ್ಟಿದ್ದಾರಲ್ವಾ, ಇದರ ನೇಮ್ಸನ್ನು ನಿಮಗೆ ಗೊತ್ತಿದೆ ಅಲ್ವಾ, ಗೊತ್ತಿದೆಯಾ.
ಇಲ್ಲಿ ನೋಡಿ ಇದ್ರ ಹೆಸರೇನು? ಲೌಕಿ, ಸೋರೆಕಾಯಿ ಅಲ್ವಾ. ಇದು ಘಡ, ಮರದ ಅಲ್ಲ ಮಣ್ಣಿನ ಮಡಿಕೆ ಅಲ್ವಾ. ಲೌಕಿ, ಗಡ. ಇದ್ರ ಹೆಸರೇನು? ಮೋರ್ ಅಲ್ವಾ. ಮೋರ್ ಅಂದರೆ ನವಿಲು. ಇದು ಕೋಯಲ್, ಕೋಗಿಲೆ ಅಲ್ವಾ, ಕೋಯಲ್ ಅಂತ ಇದ್ರ ಹೆಸರು. ಇದು ಈ ಪ್ರಾಣಿಗಳ ಹೆಸರನ್ನು ತಿಳ್ಕೊಂಡಿದ್ವಿ ಅಲ್ವಾ. ಇಷ್ಟು ನಿಮಗೆ ಅರ್ಥ ಆಯ್ತಾ? ಇಷ್ಟು ಇದನ್ನು ಮತ್ತೆ ಈ ಕಡೆ ಇರೋದನ್ನು ಫೋಟೋ ತೆಗೆದು ಕಳಿಸ್ತೀನಿ. ಆಮೇಲೆ ನೀವು ನಿಮ್ಮ ಬುಕ್ಸಲ್ಲಿ ಬರ್ಕೊಂಡು ನನಗೆ ಕಳಿಸಿ ಹೋಮ್ವರ್ಕ್ ಮಾಡಿ. ಅರ್ಥ ಆಯ್ತಾ? ಥ್ಯಾಂಕ್ ಯು.